ಮನೇಲಿ ಸ್ವಲ್ಪ ತುಂಬಾ ಸೀರಿಯಸ್ ಆಗಾಯ್ತು. ಥಿಯೇಟರ್ ಮಾಡೋದೇ ಬೇಡ, ಮಕ್ಳು ಇಷ್ಟೊತ್ತಿಗೆ ಬರ್ತಾರೆ, ರಾತ್ರಿ ಬರ್ತಾ ಇದ್ದೆ 11-12 ಗಂಟೆ, ಇಷ್ಟೊತ್ತಿಗೆ ಏನಕ್ಕೆ ಬರಬಾರ್ದು ಹ್ಞೂ ಅಂತೆಲ್ಲ ಎಲ್ಲ. ಅದಕ್ಕೆ ಪ್ರವೀಣ್ ನಾನು ಹೋಗಿ ಮಾಡ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೋಗ್ತಾ 2-3 ದಿನ ಜರ್ನಿ, ಬರ್ತಾ 3 ದಿನ ಜರ್ನಿ, 6 ದಿನಗಳ ಕಾಲ ನಿಂತೆ ಬಂದಿದ್ದಾನೆ. ಯಾಕೆ ಅಂದ್ರೆ ನಮ್ಗೆ ನಾಟಕದ ಮೇಲಿರೋ ಪ್ರೀತಿ, ರಂಗಭೂಮಿ ಮೇಲಿರುವಂತ ಬಹುದೊಡ್ಡ ಪ್ರೀತಿ, ಅದ್ ನಮ್ಗೆ ಯಾವ ನೋವುಗಳು ನಮಗೆ ಕಾಣಿಸ್ಲಿಲ್ಲ. ನಾವು 100 ಬಾರಿ ಗೆದ್ದವರಲ್ಲ, 1000 ಬಾರಿ ಸೋತವ್ರು, ಆದ್ರೂ ನೆಕ್ಸ್ಟ್ ಸಲಕ್ಕೆ ನಾವು ಗೆಲ್ತೀವಿ. ನಮ್ಗೆ ಪಾಠಕ್ಕಿಂತ ಈಗಿಂತ ಈ ಕಡೆ ರೂಮಿಂದ ರಂಗಗೀತೆಗಳು ಬರೋದೇ ಹೆಚ್ಚು ಸೆಳಿತಾ ಇತ್ತು ನಮ್ಗೆ. ಸೊ ನನ್ ಮೊದಲು ಇದನ್ನ ನೋಡಿ ನಂಗೂ ಹಾಡ್ಬೇಕು, ನಂಗೂ ಕಲಿಬೇಕು ಅಂತ ಆಸಕ್ತಿ ಶುರುವಾಯ್ತು. ಹಾಗೆ ನಾನು ರಂಗಭೂಮಿಗೆ ಬಂದೆ. ಸೊ ಆಗ ನನ್ನ ಗುರುಗಳು ಕೇಳಿದ್ರು, ನಾಟಕಕ್ಕೆ ಬರ್ತೀಯೇನೆ ಸುಂದ್ರಿ ಅಂತ. ಅಯ್ಯೋ, ನಂಗೆ ಹೆಸರನ್ನ ನೋಡಿದ ತಕ್ಷಣ ಇಷ್ಟಕ್ಕೆ ಕಾಯ್ತಾ ಇದ್ದೆ ನಾನು. ನಾನು ರಂಗಭೂಮಿಯ ನಟಿ ಅಲ್ಲ, ನಾನು ರಂಗಭೂಮಿಯ ನಟ. ನಾನು ಸುಮಾರು 8-10 ವರ್ಷಗಳ ಕಾಲ ಬರೀ ನಟನಾಗಿ ರಂಗಭೂಮಿಯಲ್ಲಿ ನಾಟಕಗಳನ್ನ ಮಾಡ್ಕೊಳ್ತಾ ಇದ್ದವಳು. ನಾವು ಪ್ರತಿ ಸಲ ಯಾವುದೇ ಹುಡುಗರು ಅಥವಾ ಹುಡುಗಿಯರು ಬಂದ್ರೆ ಹೇಳ್ತೀವಿ, ಕಾಯ್ಬೇಕು. ರಂಗಭೂಮಿಯಲ್ಲಿ ತುಂಬ ಸಮಾಧಾನವಾಗಿ ಮಾಡೋದನ್ನ ನೋಡಿ ಕಲಿಯೋದು, ಹೇಳೋದನ್ನ ಕೇಳಿ ಕಲಿಯೋದು ತುಂಬ ಗಟ್ಟಿಗಳಿದೆ ಥಿಯೇಟ್ರಲ್ಲಿ. ಸೊ ಆದರೆ ನನ್ನ 1-2-3 ವರ್ಷ ಸುಮ್ಮನೆ ಕೂರಿಸಿದ್ರು ಸರ್, ಇಲ್ಲಿ ಕುತ್ಕೊಂಡು ನೋಡು ನಾವೆಲ್ಲ ಹೆಂಗಾಗುತ್ತೆ ಏನೇನಾಗುತ್ತೆ ಅಂತ. ನನಗೆ ಪಾತ್ರ ಬೇಕಾಗಿತ್ತು, ನಂಗೆ ಏನು ಕೊಟ್ಟರು ರೆಡಿ, ನಾನು ಸರ್ ಕರೆದ್ರೆ ಸಾಕು ಓಡಬೇಕು ಅನ್ನೋ ಧಾವಂತದಲ್ಲಿದ್ದವಳು ನಾನು. ಆಮೇಲೆ ಅಲ್ಲಿ ಗೊತ್ತಿರೋ ಹಾಗೆ ರಂಗಭೂಮಿಗೆ ಹೆಣ್ಮಕ್ಳು ಕಡಿಮೆನೆ, ಆಗೆಲ್ಲ ತುಂಬಾ ಕಡಿಮೆ ಇದ್ರು ಹೆಣ್ಮಕ್ಳು ಬರ್ತಾರೆ. ನಾವು 3 ಮತ್ತೊಂದು ಅಷ್ಟೇ ಹೆಣ್ಮಕ್ಳು ಇದ್ದು, ಹೆಚ್ಚು ಹುಡುಗರು ಇರ್ತಿದ್ರು. ಎಲ್ಲರೂ ಹುಡುಗಿಯರು ಲಂಗ ದಾವಣಿ ತಗೊಂಡ್ ಬಂದ್ರೆ ನಾನು ಮಾತ್ರ ಹುಡುಗಂಗೆ ಬೇಕಾಗಿರೋ ಕಾಸ್ಟ್ಯೂಮ್ ತಗೊಂಡ್ ಬರ್ತಾ ಇದ್ದೆ. ಅಷ್ಟು ನಾನು ಸ್ಟಿಕ್ ಆನ್ ಆಗಿಬಿಟ್ಟಿದೆ ಹುಡುಗನ ಪಾತ್ರಕ್ಕೆ ಅಂತ. ಆ ಮ್ಯಾನರಿಸಮ್ ಕೂಡ ಹಾಗೆ ಇತ್ತು ನಂದು. ನಾನು 15 ವರ್ಷ ಒಂದೇ ತಂಡದಲ್ಲಿ ಕೆಲಸ ಮಾಡಿದ್ದು ರಂಗಕಹಳೆ. ಅದು ಎಲ್ಲಾ ವರ್ಗದಲ್ಲೂ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡಿದೆ. ಸೊ ಅದು ತುಂಬಾ ಚೇಂಜ್ ಅನ್ಸ್. ಯಾಕಂದ್ರೆ ಮಕ್ಕಳು ರಂಗಭೂಮಿಯಿಂದ ಬಂದದ್ದು, 15 ವರ್ಷಗಳ ಮಕ್ಕಳ ಜೊತೆನೇ ಇದ್ದೆ. ದಿಢೀರ್ ಅಂತ ದೊಡ್ಡವ್ರ ಜೊತೆ ಆಕ್ಟ್ ಮಾಡ್ಬೇಕು. ಅಲ್ಲಿ ದೊಡ್ಡವ್ರಿಗೆ ತಾತ ರೋಲ್ಗೆ ತಾತ ಬರ್ತಾರೆ, ಅಪ್ಪ ರೋಲ್ಗೆ ಅಪ್ಪ ಬರ್ತಾರೆ. ನಮ್ಗೆ ತಾತ ರೋಲ್ ನಾವೇ ಮಾಡ್ತಾ ಇದ್ವಿ, ಅಪ್ಪ ರೋಲ್ ನಾವೇ ಮಾಡ್ತಾ ಇದ್ವಿ. ಇದೇನ್ ತಾತ ರೋಲ್ಗೆ ಬೇರೆಯವ್ರು ಬರ್ತಾರೆ ಅಪ್ಪ, ಈ ತರದ್ದು ಬದಲಾವಣೆಗಳು ನಮ್ಮಲ್ಲಿ ತುಂಬಾ ಕಾಣಿಸ್ತದೆ. ಆದ್ರೆ ಇಡೀ ಹೆಣ್ಮಕ್ಳು ನನ್ ಕೈಲಿ ಆಗಲ್ಲ ಅಂತ ಹೇಳಿ ಕೂತ್ಕೊಂಡು, ಇಲ್ಲ ನನ್ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ನಾವು ಒಂದಷ್ಟು ಹೆಣ್ಮಕ್ಳನ್ನ ಸಬಲೀಕರಣದ ಕಡೆ ಕರ್ಕೊಂಡು ಹೋಗೋದಂತ, ಪುರುಷ ಪ್ರಧಾನ ವ್ಯವಸ್ಥೆ ಹೆಣ್ಮಗುನ ನಡೆಸ್ಕೊಳ್ಳುವಂಥದ್ದು, ಮತ್ತೆ ತಾನೇ ಲಾಠಿ ಹಿಡಿದು ಕೊನೆಗೆ ಕಾನೂನಿನ ಹೋರಾಟ ಮಾಡುವಂಥದ್ದು ದೊಡ್ಡ ಹೋರಾಟ ಸಂಪತ್ ಪಾಲ್ ದೇವಿ ಅವ್ರದ್ದು. ಫಸ್ಟ್ ಶೋ ಕಲಾಗ್ರಾಮದಲ್ಲಿ ಮಾಡಿದ್ವಿ, ಹೌಸ್ಫುಲ್ ಶೋ. ನನಗೆ ಗಲಾಟೆ ಕೇಳಿಸ್ತಾ ಇತ್ತು, ಜನ ಇಲ್ಲ ಅನ್ಕೊಂಡು ಹೊರಗಡೆ ಬಂದ್ರೆ ಟಿಕೆಟ್ಗೆ ಗಲಾಟೆ ಆಗ್ತಾ ಇತ್ತು. ಒಂದು ಶೋ ಆಯ್ತು, ನೆಕ್ಸ್ಟ್ ನಾಟಕ ಮುಗೀತು, ಹೊರಗಡೆ ಇನ್ನೂ 300-400 ಜನ ಇದ್ದಾರೆ. ಇನ್ನೊಂದು ಶೋ ಮಾಡಿ ನಾವು ನೋಡ್ತೀವಿ ಅಂತ. ಅದು ರಾತ್ರಿ 10 ಗಂಟೆ ಸಂಗೀತ ನಿರ್ದೇಶನ ಮಾಡಿರುವಂಥದ್ದು. ಅದು ನಂಗೆ ತುಂಬಾ ಚೆನ್ನಾಗಿದೆ. ನಾವು 100 ಬಾರಿ ಗೆದ್ದವರಲ್ಲ, 1000 ಬಾರಿ ಸೋತವರು, ಇದೊಂದೇ ಇನ್ಸ್ಪೈರ್ ಸಾಕೊಳ್ಳುವಂಥದ್ದು. ಅದು ನನಗೆ ಅಟ್ಲೀಸ್ಟ್ ಏನೋ ಸ್ಪೇಸ್ ಇದೆ, ಒಂದು ಶಾರ್ಟ್ ಕಟ್ ಇದೆ, ಸ್ವಲ್ಪ ಹೊತ್ತಾದ್ಮೇಲೆ ನೀನು ಅಕ್ಕೈ ಆಗ್ಬೇಕು ಅಲ್ಲ, ಸ್ಟೇಜ್ ಮೇಲೆ ಜಗದೀಶನಾಗಿ ಹುಡುಗ ಆಗಬೇಕು. ತೀರಾ 11 ವಯಸ್ಸಿನಲ್ಲಿ ಅವಳ ಮೇಲೆ ಮದುವೆ ಆದ್ಮೇಲೆ ಗಂಡಿನಿಂದ ಆಗುವಂಥ ದೌರ್ಜನ್ಯ, ಮತ್ತೆ ಅವಳು ಡಕಾಯತ್ರಕ್ಕೆ ಸಿಗುವಂಥದ್ದು, ಈ ಥರ ಒಂದು ದೊಡ್ಡ ಇತಿಹಾಸ ಇಡೀ ಜಗತ್ತು ನೋಡಿದೆ. ಸೊ ಇಡೀ ಅವ್ರ ಲೈಫ್ ಹಿಸ್ಟ್ರಿನ ತರಕಾಗ್ದಿರು ನಾವು ಇಡೀ ಶರಣಾಗತಿವರೆಗೂ ನಾವು ಪುರಂದೇವಿನ ಕಟ್ಟಿದ್ವಿ. ಈಗ ಅದು ಹೊಸ ಶೋ ಆಗಿದೆ, ಮತ್ತೆ ಮೈಸೂರು, ಬೆಂಗಳೂರು ಹೀಗೆ ಹೇಳಿ ಎಲ್ಲ ಕಡೆ ಶೋ ರೆಡಿ ಆಗ್ತಾ ಇದೆ.